ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಸರಿತಾ ಕುಕ್ ಆ್ಯಂಡ್ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಅನ್ನೋರಿಗೆ ನೀವೆಲ್ಲ ಲೈಕ್ ಮಾಡ್ತೀರಾ. ಸ್ವಾಗತ ಅನ್ನುವ ಅಚ್ಚ ಕನ್ನಡಕ್ಕೆ ನೀವು ಲೈಕ್ ಮಾಡೋದಿಲ್ಲ, ಮಾಡುವಾಗ ಮಾಡಿ ಅಷ್ಟೇ. ಇವತ್ತು ನಾನೊಂದು ಕಾಬೂಲ್ ಕಡಲೆ ಒಂದು ಸೂಪರ್ ಮುಸುಳಿ ಮಾಡಿದ್ದೀನಿ. ಇದು ಬೆಳಗಿನ ಟೀಗೆ ಕಾಫಿಗೆಲ್ಲ ಬಹಳ ಚೆನ್ನಾಗಿರುತ್ತೆ, ಹಾಗೆ ಸಂಜೆ ಟೀ ಕಾಫಿ ಕೂಡ ಚೆನ್ನಾಗಿರುತ್ತೆ. ಇದು ಸುಲಭ ರೀತಿಯಲ್ಲಿ ಮಾಡ್ಬೋದು. ನಾನು ರಾತ್ರಿಯ ಕಡಲೆಕಾಳನ್ನ ನೆನೆ ಹಾಕಿದ್ದೆ, ಬೆಳಿಗ್ಗೆದ್ದು ಕಡಲೆಕಾಳು ಚೆನ್ನಾಗಿ ಬೇಯಿಸಿ ಇದನ್ನು ಇವಾಗ ಮಾಡಿದ್ದೀನಿ. ಇದು ಕಪ್ಪು ಕಡಲೆಯಲ್ಲಿ ಕೂಡ ಮಾಡ್ಬೋದು. ಹಾಗೆ ನಿಮಗೆಲ್ಲ ಹೇಳ್ಕೊಡ್ತೀನಿ ನಾನು ಹೇಗೆ ಸುಲಭ ರೀತಿಯಲ್ಲಿ ಮಾಡೋದು ಇದು ಅಂತ. ನಾವು ತೆಂಗಿನ ತುರಿ ಎಲ್ಲ ಹಾಕ್ತೀವಿ, ಕೆಲವರು ತೆಂಗಿನ ತುರಿ ಎಲ್ಲ ಹಾಕೋದಿಲ್ಲ. ಹಾಗೆ ಇವತ್ತು ನಾವು ನೋಡಿ ಬರುವ ಹೇಗೆ ಮಾಡೋದು ಅಂತ ಬನ್ನಿ, ಎಲ್ರಿಗೂ ನಾನು ತೋರಿಸ್ಕೊಡ್ತೀನಿ ನಮ್ಮ ನುಸುಳಿ ಮಾಡೋದು ಹೇಗೆ ಅಂತ. ಮತ್ತು ನೋಡಿ, ಕಡಲೆ ಇದೊಂದು ನುಸುಳಿ ಮಾಡ್ತಾಯಿದ್ದೀನಿ ನಾನು. ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಕಾಬೂಲ್ ಕಡಲೆ ನುಸುಳಿ. ಇದನ್ನು ನೀರು ಹಾಕ್ಕೊಂಡು ಬೇಯಿಸ್ಕೊಂಡು ಬರ್ತೀನಿ. ಹಾಗೆ ಇದನ್ನು ಒಂದು 10 ವಿಸಿಲಲ್ಲಿ ಈಗ ಬೇಯಿಸಬೇಕು. ಈಗ ಕಡಲೆಕಾಳು ನಾನು ಕುಕ್ಕರಲ್ಲಿ ಹಾಕಿದ್ದೀನಿ. ಇವಾಗ 10-12 ವಿಸಿಲ್ ಹಾಕ್ಕೊಂಡು ಇದನ್ನು ಬೇಯಿಸಿ ತೆಗಿಬೇಕು. ಇನ್ನೊಂದು 4 ವಿಸಿಲ್ ಬೇಕು ಇದಕ್ಕೆ. ಈಗ ನಮ್ಮ ಕಾಬೂಲ್ ಕಡಲೆ ಬೆಂದಿದೆಯಾ ಅಂತ ನೋಡೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಇದನ್ನು ಇವಾಗ ಇನ್ನೊಂದು ಪಾತ್ರೆಗೆ ಹಾಕಿಡಬೇಕು. ಇದನ್ನು ಇನ್ನೊಂದು ಪಾತ್ರೆಗೆ ಹಾಕಿದಾಗ ನಮಗೆ ಇದು ಮಾಡಲಿಕ್ಕೆ ಕೂಡ ಸುಲಭ ಆಗುತ್ತೆ. ಸ್ವಲ್ಪ ನೀರಿದ್ರೆ ನೀರನ್ನು ನಾವು ಬಸಿಯೋಣ. ಸ್ವಲ್ಪ ನೀರು ಜಾಸ್ತಿ ಆಗಿಬಿಟ್ಟಿದೆ, ಇಷ್ಟು ನೀರು ಹಾಕ್ಬಾರ್ದು. ಈಗ ನೋಡಿ, ಈ ಥರ ಇಷ್ಟು ಬೇಯಬೇಕು ಕಾಬೂಲ್ ಕಡಲೆ. ಈಗ ಇಲ್ಲಿ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು ಇಷ್ಟನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ತುಂಬ ಇಷ್ಟ ಕಡಲೆ ಮುಸುಳಿದೆ ಅಲ್ವ, ಕಡಲೆಕಾಳು. ಇದು ಸಾಮಾನ್ಯವಾಗಿ ಎಲ್ಲರೂ ಹಬ್ಬಕ್ಕೆಲ್ಲ ಮಾಡ್ತಾರೆ, ನಾನು ಅವಾಗವಾಗ ಮಾಡ್ತಾಯಿರ್ತೀನಿ. ನನ್ನ ಬಿಟ್ಟರೆ ಇಲ್ಲಿ ಯಾರು ತಿನ್ನೋದಿಲ್ಲ. ಇದು ಕಡಲೆಕಾಳು ಸಾರು ಮಾಡಿದರೆ, ಪಲ್ಯ ಮಾಡಿ ತಿಂತಾರೆ. ಈ ಥರ ಮಾಡಿದರೆ ನಾನು ಒಬ್ಬಳೇ ತಿನ್ನೋದು. ಭಯಂಕರ ಶಾರ್ಪ್ ಈ ಒಂದು ಚಾಕು ಇದೆ ಅಲ್ವಾ, ಇದು ಕೇರಳದ ಒಂದು ಒಳ್ಳೆಯ ಚಾಕು ಇದು. ನೋಡಿ, ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಆಯಿತು. ಇನ್ನು ಕೊತ್ತಂಬರಿನ ಕಟ್ ಮಾಡೋಣ. ಕೊತ್ತಂಬರಿ ಎಲ್ಲ ನಾನು ಇವಾಗ ತಿನ್ನಲಿಕ್ಕೆ ಸ್ಟಾರ್ಟ್ ಆಗಿರೋದು. ನಾನು ಕೊತ್ತಂಬರಿ ಇದು ತಿಂತಾ ಇರಲಿಲ್ಲ, ನನಗೆ ಇದರ ಸ್ಮೆಲ್ ಆಗ್ತಾ ಇರಲಿಲ್ಲ. ಈಗ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಈಗ ಇದು ಬೇಕೇ ಬೇಕು ನನಗೆ. ಈ ಕಾಬೂಲ್ ಕಡಲೆ ನುಸುಳಿಗೆ ನಾನು ಇಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ತಗೊಂಡಿದ್ದೀನಿ. ಕರಿಬೇವು ಹಾಕಿದೆ.
ಹಾಗೆ ಒಣಮೆಣಸು ಯಾಕೋ ಕಟ್ಟಾಗ್ತಾ ಇಲ್ಲಲ್ಲ. ಹಾಗೆ ಈರುಳ್ಳಿ ಹಾಕೋಣ. ಈರುಳ್ಳಿ ಎಲ್ಲ ಫ್ರೈ ಮಾಡಬೇಕೀಗ. ಫ್ರೈ ಆಗಬೇಕು. ಈಗ ಬೇಯಿಸಿರುವ ಕಾಬೂಲ್ ಚೆನ್ನ ಹಾಕೋಣ. ಅದಕ್ಕೆ ನಾನು ಉಪ್ಪು ಹಾಕಿರಲಿಲ್ಲ. ಇವಾಗ ನಾವು ಉಪ್ಪನ್ನು ಸೇರಿಸಬೇಕು. ಒಂದು 1/4 ಸ್ಪೂನಿಂದ ಅರ್ಧ ಸ್ಪೂನ್ ಒಳಗಡೆ ಸಾಕು. ಕಾಳುಗಳಿಗೆ ಸ್ವಲ್ಪ ಉಪ್ಪು ಹಾಕಿದ್ರೂ ಅದು ಬೇಗ ಜಾಸ್ತಿ ಉಪ್ಪು ಎಳೆದು ಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಹಾಕಿ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂದು ಇಲ್ಲ. ಕರೆಕ್ಟ್. ಆದರೆ ಉಪ್ಪು ಜಾಸ್ತಿ ಆದರೆ ತುಂಬ ಕಷ್ಟ. ಉಪ್ಪು ಇಲ್ಲದೆ ಹೋದರೂ ಕಷ್ಟ. ಹಾಗೆ ಅಮ್ಮ ಆಗೋದಿಲ್ಲ. ಅಮ್ಮ ಇದ್ದರೂ ಇಲ್ಲದಿದ್ದರೂ ಅಮ್ಮನೇ ಅಲ್ವಾ. ಅದೊಂದು ಬೇರೆ ಬಾಂಡಿಂಗ್, ಅಮ್ಮ ಮಕ್ಕಳ ಬಾಂಡಿಂಗ್. ಇವಾಗ ನಾವು ತುರಿದಿಟ್ಟ ಕೊಬ್ಬರಿನ ಹಾಕೋಣ, ತೆಂಗಿನ ತುರಿನ ಹಾಕೋಣ. ಇದು ನೀರು ಬತ್ತಾ ಬರುವಾಗ ಇದು ಹಾಕಬೇಕು. ನಂತರ ಒಂದು 5 ನಿಮಿಷ ಹೀಗೆ ಬೇಯಬೇಕು. ತೆಂಗಿನಕಾಯಿ ಅಥವಾ ತೆಂಗಿನ ತುರಿ ಬೇಗ ಅಲ್ವಾ ಕೆಟ್ಟು ಹೋಗೋದು. ಹಾಗಾಗಿ ಇದು ಕೆಟ್ಟು ಹೋಗೋದಿರಲಿಕ್ಕೋಸ್ಕರ ಹೀಗೆ ಒಂದು 5 ನಿಮಿಷ ಹೀಗೆ ಫುಲ್ ಫ್ಲೇಮಲ್ಲಿ ಬೇಯಿರಿ. ಆಗ ಇದರ ನೀರೆಲ್ಲ ಬತ್ತಿ ಹೋಗುತ್ತೆ. ಇನ್ನೊಂಚೂರು ನೀರು ಬತ್ತಬೇಕು ಇದರದ್ದು. ಆಗ ತೆಂಗಿನ ತುರಿ ಕೂಡ ಚೆನ್ನಾಗಿ ಬೇಯುತ್ತೆ. ನಮಗೆ ಇಡೀ ದಿನ ಇಟ್ಟರೂ ಕೂಡ ಕೆಟ್ಟು ಹೋಗಲ್ಲ. ಕಾಬೂಲ್ ಕಡಲೆಯ ನುಸುಳಿ. ನುಸುಳಿ ಅಂತ ಅನ್ನೋ ಹೆಸರೇ ಇಲ್ಲಿ ಕೇಳಿ ನಾನು ತಿಳ್ಕೊಂಡಿದ್ದೆ. ಅದು ಇತ್ತೀಚೆಗೆ ನನಗೆ ಗೊತ್ತಿಲ್ಲ. ನಾವೆಲ್ಲ ಕಡಲೆ ಬೇಯಿಸಿರೋದು ಅಂತ ಹೇಳಿ ಸಿಂಪಲಾಗಿ ಮುಗಿಸಿಬಿಡುವಂತಹ ಒಂದು ಡಿಶ್ ಇದು. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಇದು ಬೇಕು ಅಂದರೆ ಮಾತ್ರ, ಹಾಕಲೇಬೇಕು ಅಂತ ಇಲ್ಲ. ಕೆಲವರಿಗೆ ಕೊತ್ತಂಬರಿ ಸೊಪ್ಪುದು ಸ್ಮೆಲ್ ಅಂತೂ ಆಗೋದೇ ಇಲ್ಲ. ನೋಡಿ, ಇವಾಗ ನಮ್ಮ ನುಸುಳಿ ರೆಡಿ ಆಯಿತು. ಎಲ್ಲರೂ ಹೀಗೆ ಮನೆಯಲ್ಲಿ ಮಾಡಿ ನೋಡಿ ಆಯಿತಾ. ಯಾಕೆಂದರೆ ಇದು ಟೀ ಜೊತೆ ಬಹಳ ಚೆನ್ನಾಗಿರುತ್ತೆ. ಒಂಚೂರು ಸ್ವಲ್ಪ ನೀರು ಬಿಟ್ಟಿದ್ದೀನಿ ನಾನು. ನಿಮಗೆ ಬೇಕಂದರೆ ಪೂರ್ತಿಯಾಗಿ ಡ್ರೈ ಮಾಡ್ಕೊಳ್ಬೋದು. ಹಾಗೆ ಸರಿತಾ ಕುಕ್ ಆ್ಯಂಡ್ ವ್ಲಾಗ್ಸ್ಗೆ ನಿಮ್ಮದೆಲ್ಲ ಸಪೋರ್ಟ್ ಇರಲಿ, ಎಲ್ಲರ ಪ್ರೀತಿ ನನ್ನ ಮೇಲೆ ಇರಲಿ. ನನ್ನ ಚಾನೆಲ್ನ ಕೂಡ ಸ್ವಲ್ಪ ಬೆಳೆಸಿ ನೀವು. ಎಲ್ರಿಗೂ ಟಾಟಾ ಬಾಯ್, ಸಿ ಯು.